ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ, ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು, ಹೆಸರು ಶಿವಲಕ್ಷ್ಮಿ, ಊರು ಸಿರಸಿಯ ಹತ್ತಿರದ ಊರು, ವಯಸ್ಸು 30 ವರ್ಷ ತುಂಬಿದೆ, ಜಾತಿ ಒಕ್ಕಲಿಗ, ಎಲ್ಲರಿಗೂ ತೆರೆದ ಮನಸ್ಸು, ಶಿಕ್ಷಣ SSLC ಪಾಸಾಗಿದ್ದಾರೆ, ಉದ್ಯೋಗ ಹೌಸ್ ವೈಫ್ ಆಗಿ ಕೆಲಸ ಮಾಡುತ್ತಿದ್ದಾರೆ, ಆಸ್ತಿ ಬದುಕಲು ಎಷ್ಟು ಬೇಕೋ ಅಷ್ಟು ಇದೆ, ಮದುವೆ ಇನ್ನೂ ಆಗಿಲ್ಲ, ಕುಟುಂಬಸ್ಥರು ತಂದೆ ತಾಯಿ ಕೂಲಿ ಕಾರ್ಮಿಕರು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಬೆಂಟ್ಲಿ ಕಂಟಿನೆಂಟಲ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಶಿವಲಕ್ಷ್ಮಿಯ ಕಥೆ. ಶಿವಲಕ್ಷ್ಮಿಯ ಮೌನದ ಮಾತುಗಳು ಊರಲ್ಲಿ ಎಲ್ಲರೂ ಅರಿತವರು. ಅವಳಿಗೆ ಪ್ರತಿದಿನವೂ ಒಂದು ಯುದ್ಧ, ಮನೆಯ ಹೊರೆ, ಮನಸ್ಸಿನ ನೋವು. ಬರೀ 10ನೇ ತರಗತಿ ಕಲಿತ ಶಿವಲಕ್ಷ್ಮಿ ತುಂಬಾ ಕಷ್ಟನೇ ಅನುಭವಿಸಿದಳು. ಮದುವೆಯ ಯೋಚನೆ ಹೌದು. ಒಮ್ಮೆ ಹುಡುಗ ನೋಡಲು ಬಂದ, ಪರಿಸ್ಥಿತಿ ನೋಡಿ ಹಿಂದಕ್ಕೆ ಸರಿದ. ಎಲ್ಲರಿಗೂ ವರದಕ್ಷಿಣೆ ಬೇಕು, ಯಾರಿಗೂ ಹೃದಯದ ಪ್ರೀತಿ ಬೇಡ. ಬಡವಳು ಅಂತ ತಿಳಿದು ವರದಕ್ಷಿಣೆ ಇಲ್ಲದೆ ಬಾಳು ಕೊಡಿ. ಷರತ್ತುಗಳು ಹೀಗಿವೆ: ಬಡತನ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಬೇಕು, ಪುರುಷರಿಗೆ ಆತ್ಮೀಯತೆ ಇರುವವನು, ಆಸ್ತಿ ಇಲ್ಲ ಆದರೆ ನಂಬಿಕೆ ಸಾಕು, ಹೆಂಡತಿ ಕಳೆದುಕೊಂಡವರಿಗೆ ಮೊದಲ ಆದ್ಯತೆ ನೀಡ್ತೇನೆ, ಅಕ್ಕಪಕ್ಕದ ಹಳ್ಳಿಯವರು ಆದರೆ ತುಂಬಾನೇ ಒಳ್ಳೆಯದು, ಓಕೆನಾ, ಮನಸ್ಸು ಬದಲಾಗದ ಮಾತಿಗೆ ನಿಂತು ಬಾಳುವವನು ಬೇಕು, ಜಾತಿಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲ, ಎಲ್ಲಾ ಜಾತಿ ನಡೆಯುತ್ತೆ, ನನಗೆ ದುಡ್ಡು ಬೇಡ, ಮನಸಾರೆ ಪ್ರೀತಿ ಕೊಡಿ ಅಷ್ಟೇ ಸಾಕು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2016ನ ಬೆಂಟ್ಲಿ ಕಂಟಿನೆಂಟಲ್ GT ಸ್ಪೀಡ್ ಕಾರಿನ ರಿವ್ಯೂ ನೋಡೋದಾದ್ರೆ, ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 1,63,00,000 ಆಗಿರುತ್ತೆ. 2016 ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 23,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2016 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಸೆಕೆಂಡ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿದ್ದಾರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ, ಇಂಜಿನ್ ಬಂದು 5998 cc ಇದೆ ಮತ್ತು 12 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 6 ಲೀಟರ್ ಟರ್ಬೋ ಚಾರ್ಜ್ಡ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 626 bhp ಮತ್ತೆ RPM ಬಂದು 6000 ಅಂತಾನು ಹೇಳಿದ್ದಾರೆ. ಮತ್ತೆ ಟರ್ಕ್ ಬಂದು 820 Nm ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.